ಕಾವೇರಿ ಅವರೇ, ಎಳ್ನೀರು ಕುಡಿಯೋಣವಾ? ಇದೇನ್ ಸರ್, ಕರಾವಳಿ ಹುಡುಗಿಗೆ ಇಂಥ ಪ್ರಶ್ನೆ ಕೇಳ್ತಿದಿರಲ್ಲ. ಎಳ್ನೀರ್ನ ಒಳ್ಳೆ ನೀರು ಕುಡ್ದಂಗ್ ಕುಡಿತಾ ಇದ್ವಿ ನಾವು. ದೇಹ ತಂಪಾಗಿರ್ಬೇಕು ಅಂದ್ರೆ ಎಳ್ನೀರು ತುಂಬಾ ಮುಖ್ಯ. ಅದ್ರಲ್ಲೂ ಎಳ್ನೀರು, ಅದ್ರಲ್ಲಿರೋ ಗಂಜಿ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಈಗೇನ್ ಕುಡಿಯೋಣವಾ? ಕುಡಿಯೋಣ ಸರ್. ನೀವೇನ್ರಿ ಎಳ್ನೀರು ಕುಡಿಯೋಣ ಅಂತಂದ್ರೆ ಭಾಷಣ ಮಾಡ್ತೀರಾ? ಕುಡಿಯೋಣ ಇರಿ. ಅಣ್ಣ, 2 ಗಂಜಿ ಇರೋ ಎಳ್ನೀರು ಹೊಡೀರಿ, ನೀರು ಜಾಸ್ತಿ ಇರಬೇಕು. ಸರ್, ಹಾಗಲ್ಲ ಕುಡಿಯೋದು, ಪೂರ್ತಿ ಬಾಯಿ ಹಚ್ಚಿ ಕುಡಿಬೇಕು. ಖಾಲಿ ಖಾಲಿ ಗಂಜಿ ಕೊಡಿ. ಅಣ್ಣ, ಇನ್ನೊಂದು ಗಂಜಿ. ಹಾ, ಕೊಡಿ. ಎಲ್ಲೆಲ್ಲೋ ಓಡುವ ಮನಸ್ಸೇ, ಯಾಕಿಂತ ಹುಚ್ಚುಚ್ಚು ವರಸೆ, ಇಲ್ಲದ ಸಲ್ಲದ ತರಲೆ, ಹೋದಲ್ಲಿ ಬಂದಲ್ಲಿ ತರಲೆ, ಹರುಷವ ಮುಂದಿಡುವೆ, ವ್ಯಸನವ ಬೆಂದಿಡುವೆ, ಬಂದರು ಅಳುವು ನಗಿಸಿ ನಲಿವ ಮಾನವೇ. ಎಳ್ನೀರು ಚೆನ್ನಾಗಿತ್ತಲ್ವಾ ಸರ್? ನನಗಂತೂ ಹೊಟ್ಟೆ ತುಂಬೋಯ್ತು. ಹೌದು, ಸೂಪರ್ ಆಗಿತ್ತು. ಅದರಲ್ಲೂ ಈ ಎಳ್ನೀರಂತೂ ಸಕ್ಕತ್ತಾಯಿತು. ಸರಿ, ದುಡ್ಡು ಕೊಟ್ಟು ಬರ್ತೀನಿ. ನೋಡೋಣ, ಬರ್ತೀವಿ. ಹಾ ಸರ್, ನೋಡೋಣವಾ? ಒಂದು ನಿಮಿಷ. ಮತ್ತೆ ಪಟ್ಟಿನ ಯಾಕ್ ಸರ್? ಮುಂದೆ ನಾವು ಹೋಗೋ ಜಾಗ ಸರ್ಪ್ರೈಸ್ ಆಗಿರೋದು ಬಿಡ್ವಾ? ಅದಕ್ಕೆ ಕಟ್ತಾ ಇದ್ದೀನಿ. ನಿನ್ನ ಎಲ್ಲಿಗೆ ಹೋಗೋದು ಸರ್? ಲೇಟ್ ಆಗಿದೆ, ಮನೆಗೆ ಹೋಗೋಣ. ಯಾಕೆ, ಏನು, ಎಲ್ಲಿಗೆ ಅಂತ ನೀವು ಇವತ್ತು ಕೇಳೋ ಹಾಗೆ ಇಲ್ಲ ಅಂತ ನಾನು ಅವಾಗಲೇ ಹೇಳಿದ್ದೀನಿ ತಾನೆ. ಸುಮ್ಮನೆ ಇರ್ಬೇಕು ನೀವು. ತಿರುಗಿ ಆ ಕಡೆ. ಓಕೆ ನೋಡಿ, ಯಾವುದೇ ಕಾರಣಕ್ಕೂ ಕಣ್ಣು ಕಟ್ಟಿರೋ ಬಟ್ಟೆನ ನೀವು ತೆಗಿಯೋಗೇ ಇಲ್ಲ. ಏನಾದ್ರು ತೆಗಿಯೋಕೆ ಟ್ರೈ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ಗೊತ್ತಾಯ್ತಾ? ಸುಮ್ಮನೆ ನಾನು ಹಿಂದೆಗಡೆ ಕೂತಿರ್ಬೇಕು. ಬನ್ನಿ ಈ ಕಡೆ. ಸರ್, ನಾವ್ ಎಲ್ಲಿದ್ದೀವಿ? ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಕಣ್ಣಿಗೆ ಬೇರೆ ಬಟ್ಟೆ ಕಟ್ಟಿದ್ದೀರಾ. ಒಂದು ನಿಮಿಷ ಇರಿ ಕಾವೇರಿ, ಇಳಿರಿ ನೀವು, ನಿಧಾನಕ್ಕೆ ಇಳಿರಿ. ಅಲ್ಲ, ಇಜಲ್ ಬರ್ತ್ಡೇ ಬಂತು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ವಿಷ್ ಇರುತ್ತೆ. ಹಾಗೆ ನಿಮ್ಗೆ ಯಾವುದಾದ್ರೂ ವಿಷ್ ಇದೆಯಾ? ನಂಗ
ಆ ಥರ ಎಲ್ಲ ಏನೂ ಇಲ್ಲ ಸರ್. ಆದರೆ ಅಪ್ಪ ಇದ್ದಾಗ ನನಗೆ ದೇವಸ್ಥಾನ ಕರ್ಕೊಂಡು ಹೋಗೋರು. ಸರ್ ಇದೇನು ಸರ್, ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ನಿಮ್ಮ ಆಸೆನ ಈಡೇರಿಸದೇ ಇದ್ರೆ ನಾನೇ ಸೀಮೆ ಗಂಡಾರಿ. ಆಡಿ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು. ಸರ್ ತುಂಬ ತುಂಬ ಧನ್ಯವಾದ ಸರ್. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೆಂಡತಿ, ದೇವಸ್ಥಾನ ಇದು, ಇಲ್ಲಿ ಮುತ್ತೆಲ್ಲ ಕೊಡ್ತಾ ಇದ್ದೀರಾ, ಪರವಾಗಿಲ್ಲ. ಉಳಿದಿದ್ದನ್ನ ಮನೆಗೆ ಹೋದ್ಮೇಲೆ ಕೊಡೋರಂತೆ. ಓಕೆ ಸರ್. ನೀವು ಸರಿ ಬಿಡಿ, ಆಯ್ತು, ಹೋಗ್ತೀನಿ. ನಿನ್ನ ನೋಡಿ ಸುಮ್ಮನೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆಂಗಿರ್ಲಿ, ಎಲ್ಲ ಕಡಿಯಾಕ ನಿನ್ನೆ ಕಲಿತಾನಿ ಗಲ್ಲ ಚಾಚಲ ಮಗನ. ನಿನ್ನ ನೋಡಿ ಸುಮ್ಮನೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆಂಗಿರ್ಲಿ. ಇದೆಲ್ಲ ಬೇಡ ಸರ್. ಆದರೂ ನಾನು ಹೇಳಿದ ತಕ್ಷಣ ನನ್ನ ಇಲ್ಲಿ ಕರ್ಕೊಂಡು ಬಂದ್ರಲ್ಲ ಸರ್. ನನ್ನ ಹೆಂಡತಿ ಇಷ್ಟಪಟ್ಟರೆ ಮುಗೀತು, ಮೌಂಟ್ ಎವರೆಸ್ಟ್ ಆದರೂ ಹತ್ತೋದೆ. ಬನ್ನಿ ಸರ್. ಕಾವೇರಿ, ಏನ್ರಿ ಬೆಟ್ಟ ಇಷ್ಟೊಂದು ಹೈಟಲ್ಲಿದೆ? ಇಲ್ಲಿ ಅಂದಾಜು ಎಷ್ಟು ಮೆಟ್ಲುಗಳಿರ್ಬೋದು? ನನಗೂ ಗೊತ್ತಿಲ್ಲ ಸರ್. ಅಂದಾಜಂದ್ರೆ ಒಂದು 200-300 ಮೆಟ್ಲಿರ್ಬೋದು. ಅಷ್ಟೊಂದು ಹೈಟಲ್ಲಿರೋ ಟೆಂಪಲ್ಗೆ ಇವರೆಲ್ಲ ಯಾಕೆ ಹೀಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ? ಇವ್ರುಗಳಿಗೆಲ್ಲ ಏನು ಕಾಲು ನೋವಾ? ಏನು ಆಸೆ ಮಾಡ್ತೀರಾ ಸರ್? ಏನು ಒಟ್ಟೊಟ್ಟಿಗೆ ಎಲ್ರಿಗೂ ಒಟ್ಟಿಗೆ ಕಾಲು ನೋವು ಬಂದ್ಬಿಡುತ್ತಾ? ಮತ್ತೆ ಹೀಗೆ ಅಂತ ನನಗೂ ಗೊತ್ತಿಲ್ಲ ಸರ್. ಇರಿ, ಯಾರನ್ನಾದ್ರೂ ಕೇಳೋಣ. ಸರ್, ಎಕ್ಸ್ಕ್ಯೂಸ್ ಮೀ, ಇವರೆಲ್ಲ ಯಾಕೆ ಎತ್ಕೊಂಡು ಈಗ ಮೆಟ್ಲತ್ತಾ ಇದ್ದಾರೆ? ಗಂಡ ಹೆಂಡ್ತಿನ ಎತ್ಕೊಂಡೋಗಿ ದೇವಸ್ಥಾನದಲ್ಲಿ ದೇವಿ ಮುಂದೆ ಕೂಡಿಸಿದ್ರೆ ಗಂಡ ಹೆಂಡ್ತಿಗೆ ಹಣೆಗೆ ಕುಂಕುಮ ಇಟ್ಟರೆ ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರುತ್ತೆ ಅನ್ನೋದು ಈ ಜಾಗದ ನಂಬಿಕೆ ಅಣ್ಣ. ಆದರೆ ಅದೆಲ್ಲ ಎಲ್ಲರ ಹತ್ರ ಆಗಿರೋಣ ಕಷ್ಟ ಅಣ್ಣ. ಹೌದಾ? ಅದ್ರಲ್ಲಿ ನಿನ್ನ ಕಷ್ಟ ಇದೆ. ಮಧ್ಯ ಹೋಗ್ತಾ ಹೋಗ್ತಾ ಇಳಿಸಿ ರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬೋದಲ್ಲ? ಇಲ್ಲಪ್ಪ, ಆಗಲ್ಲ. ಇಲ್ಲಿ ಎತ್ಕೊಂಡ್ಮೇಲೆ ದೇವಿ ಮುಂದೆನೇ ಇಳಿಸ್ಬೇಕು. ಏನ್ ಸರ್? ಆಹಾ, ಏನ್ರಿ ಓವರ್ ಆ್ಯಕ್ಟಿಂಗ್ ಮಾಡ್ತೀರಾ ನೀವು? ಎಷ್ಟೇ ಆದರೂ ಅಗಸ್ತ್ಯನ ಹೆಂಡ್ತಿ ತಾನೆ, ನಡೆಯುತ್ತೆ ಬಿಡಿ. ಸರ್ ಹೆಂಡ್ತಿ, ನಾನು ನಿಮ್ಮನ್ನ ಎತ್ಕೊಂಡು ಹೋಗ್ತೀನಿ. ಏನು ತಮಾಷೆ ಮಾಡ್ತಿದ್ದೀರಾ ಸರ್ ನೀವು? ಯಾಕೆ ನಾನು ಎತ್ಕೊಂಡು ಹೋಗ್ಬಾರ್ದಾ? ಇದೆಲ್ಲ ಆಗೋ ಮಾತಾ ಸರ್? ಶಾಲೆಯಲ್ಲೇ ನೀವು ಮೆಟ್ಲು ಹತ್ತೋ ಅಭ್ಯಾಸ ಇಲ್ಲ ನಿಮಗೆ. ಅದರಲ್ಲಿ ಇಷ್ಟೊಂದು ಮೆಟ್ಲನ್ನ ಅದು ನನ್ನನ್ನು ಎತ್ಕೊಂಡು ಆಗತ್ತೆ ಸರ್? ಆಗತ್ತೆ, ಹಾಗೇ ಆಗತ್ತೆ. ಬನ್ನಿ ನೀವು. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ. ತಂದರರ ತಾರರ ಕೇಳೆ ಚಿನ್ನ ಸುವಾಲಿ ರಾಗನ. ತಾರರ ಕೇಳನ್ನ ರಂಗೋಲಿ ರಾಗನ. ಎಲ್ಲಿದೆ ಹೇಳು ನಿನ್ನ ಗಾಯ, ತಂದಾನ ಕೇಳಿ ಮಂಗಮಾಯ. ನೋಡ್ರಿ ಅಲ್ಲಿ ಹೆಂಗೆ ಎತ್ಕೊಂಡು ಹೋಗ್ತಿದ್ದೀರಾ? ನೀವು ಇದ್ದೀರಾ?
ಸುಸ್ತು ಕಣೆ, ಆಗ್ತಾ ಇಲ್ಲ. ನನ್ನ ಗೆಳೆಯ ಪೂರ್ತಿ ಸಮಯ ಹೃದಯ ನಿನ್ನೊಂದಿಗಿರಬೇಕಿದೆ. ಗೆಳೆಯ ನನ್ನ ಗೆಳೆಯ ನಿನ್ನ ಮನಸ್ಸು ಮನಸ ಮಗುವಂತೆ ಬಿಗಿದಪ್ಪಿದೆ. ನನ್ನ ಬಹುದಿನಗಳ ಆಸೆ ಹೀಗೇಡೇರಿದ ಹಾಗೆ ದಿನಗರಿಗೆ ಬರೆದ ಕನಸು ಈ ಬಳಿ ಇರಲು ಹೀಗೆ ಜನುಮಕ್ಕೂ ಜೊತೆ ಇರೋ ಜೀವದ ಹಾಗೆ ತೀರದ ಬಯಕೆಯಿದು ಮುಗಿಯದ ಸೆಳೆತವಿದು. ಮುದ್ದಾದ ಜೋಡಿ 3 ಕಾಲ ಸುಖವಾಗ್ಬಾಡ್ರಪ್ಪ, ಯಾವ ದೃಷ್ಟಿನೂ ಬೀಳದೇ ಇರಲಿ, ದೇವ್ರು ಒಳ್ಳೇದು ಮಾಡಿ ಹೋಗ್ಬೇಕು. ನೋಡಿದ್ರ ಹೆಂಡ್ತಿ, ನನ್ನಿಂದ ಆಗಲ್ಲ ಅಂತ ಹೇಳಿದ್ರಿ, ಇವಾಗ ಏನು ಹೇಳ್ತೀರಾ? ನನ್ನ ಮಾತನ್ನ ನೀವು ಇಷ್ಟೊಂದು ಗಂಭೀರವಾಗಿ ತೊಗೊಂಡು ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸುಮ್ಮನೆ ನಾನು ಯಾಕಾದರೂ ಆಗ ಹೇಳಿದ್ನೋ, ಪಾಪ ನೀವು. ಅಯ್ಯೋ ಹೆಂಡ್ತಿ, ನಾನು ನಿಮ್ಮನ್ನ ಇಲ್ಲಿಗೆ ಎತ್ಕೊಂಬಂದಿದ್ದು ಚಾಲೆಂಜಿಂಗ್ ಅಲ್ಲ, ನಿಮ್ಮ ಮೇಲಿನ ಪ್ರೀತಿಯಿಂದ. ಗಂಡ ಹೆಂಡ್ತಿ ಬಂದ ಸ್ಟ್ರಾಂಗ್ ಆಗತ್ತೆ ಅಂತ ಅವ್ರು ಹೇಳಿದ್ರಲ್ಲ, ಹಾಗೆ ನಮ್ಮ ಬಂಧನ ಸ್ಟ್ರಾಂಗ್ ಆಗಲಿ ಅಂತ ಹೀಗೆ ಮಾಡಿದ್ದು. ನೀ